ಎರಡು ಒಟ್ಟೊಟ್ಟಿಗೆ ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಸಿನಿಮಾ ಡಿಲೇ ಆಗೋದು, ಶುರು ಆಗೋದು. ಸೊ ಒಳ್ಳೊಳ್ಳೆ ದಿನಗಳು ಅಂತ ಈಗ ಕೂಡ ಬಂದ್ಬಿಡ್ತು. ಈಗ ಆಲ್ರೆಡಿ ಬೈಸ್ಕೊತಾ ಇದ್ದೀನಿ ತುಂಬಾ ಜನಕ್ಕೆ, ಡಿಲೇ ಆಯ್ತು, ಪಿಕ್ಚರ್ಗಳು ಮಾಡ್ತಿಲ್ಲ ಅಂತ. ಕಾಲ ಕೂಡ್ಕೊಂಡ್ ಬಂದ್ಬಿಡ್ತು. ಬಂಡೆಮಾ ಕಾಳಮ್ಮನ ಹತ್ರನೇ 2 ಸಿನಿಮಾನು ಪೂಜೆನೂ ನೆರವೇರಿತು. ಇದನ್ನ ಆದಷ್ಟು ಬೇಗ ಯಾವುದನ್ನ ಫಸ್ಟ್ ತೆರೆ ಮೇಲೆ ತಗೊಂಡ್ಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗ ಒನ್ ಬೈ ಒನ್ ಸಿನಿಮಾನ ಪರದ ಮೇಲೆ ತಗೊಬೇಕು ಅನ್ನೋ ಒಂದು ಕಾರಣಕ್ಕೆ ಪೂಜೆಗಳನ್ನ ಮಾಡ್ತಾ ಇದ್ದೀನಿ ಕಣಮ್ಮ. ಬಟ್ ಒಂದು ಉದ್ದೇಶದಿಂದನೇ ಮಾಡಿದೀವಿ. ಮುಂದಕ್ಕೆ ಹೇಳ್ತೀನಿ ಮತ್ತೇನು ಅಂತ. ಎರಡರಲ್ಲಿ ಫಸ್ಟ್ ಶೂಟಿಂಗ್ ಶುರು ಆಗೋದು ಈ ಪಿಕ್ಚರ್ ಉಗ್ರಾಯುಧಮ್ ಜೊತೆಗೆ ಸ್ಪ್ಲಿಟ್ ಡೇಟ್ಸ್ ಅಲ್ಲಿ ಆ ಪಿಕ್ಚರ್ಗೂ ಕೊಟ್ಟಿದ್ದೀನಿ, ಪರಾಕು ಕೊಟ್ಟಿದ್ದೀನಿ. ಬಟ್ ರಿಲೀಸ್ ಫಸ್ಟ್ ಈ ಪಿಕ್ಚರ್ನ ಪ್ಲಾನ್ ಮಾಡ್ತಾ ಇರೋದು ಪ್ರಿಸೈಸ್ಲಿ. ಬಗೀರ ಆದ್ಮೇಲೆ ಅದರ ರಿಲೀಸ್ ಅಂದ್ರೆ ಅದು ಉಗ್ರಾಯುಧಮ್ ಅಂತ ಹೇಳಿ ಇಷ್ಟಪಡ್ತೀನಿ. ಒಂದು ನಿಮಿಷ, ಆಕ್ಚುಲಿ ಹೀರೋಸ್ ವರ್ಷಕ್ಕೆ 3-4 ಸಿನಿಮಾ ಮಾಡಬೇಕು ಅಂತ ಹೇಳ್ತಾರೆ. ಸೊ 2 ಸಿನಿಮಾ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಅವ್ರು ಇನ್ನೂ ಮಾಡ್ಬೇಕು, ಇನ್ನೂ 3-4 ಸಿನಿಮಾ ಮಾಡ್ಬೇಕು. ಔಟ್ ಅಂಡ್ ಔಟ್ ಮಾಸ, ಡ್ರಾಮಾನ, ಆಕ್ಷನ್, ಲವ್ ಏನು ಅನ್ನೋದನ್ನ ಮುಂದೆ ಹೇಳ್ತೀನಿ. ಈಗ ಫಸ್ಟ್ ಕೆಲಸ ಮಾಡ್ಕೊತೀನಿ ಕಣಮ್ಮ. ನಿಮ್ಗೊಂದು ಒಪ್ಪಿಸ್ಬೇಕಾಗಿತ್ತು. ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಏನೋ ನನ್ನ ಟೈಮ್ ಕೂಡ ಬಂದಿದೆ. ಈ 2 ಪಿಕ್ಚರ್ ಪೂಜೆ ಆಗಿದೆ. ಸೊ ಹಾಗಾಗಿ ಮಿಕ್ಕಿದನ್ನೆಲ್ಲ ಉಗ್ರಾಯುಧಮ್ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬಾ ಅರ್ಲಿ ಆಗ್ಬಿಡುತ್ತೆ ನಮಗೆ. ಇವತ್ತು ಅವ್ನು ಯಾಕೆ ನಮ್ಗೆ, ನಾನು ಲೊಕೇಶನ್ ಬಗ್ಗೆನೂ ಹೇಳ್ತಿಲ್ಲ, ನಮ್ಮ ನಿರ್ದೇಶಕರು ಹೇಳ್ಬಿಟ್ರು ಎಲ್ಲ. ಬಟ್ ನಾನು ಏನು ಬಿಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಟೈಟ್ಲ್ನು ಇಷ್ಟು ಬೇಗ ಬಿಡಬಾರ್ದು ಅನ್ಕೊಂಡಿದ್ವಿ. ಬಟ್ ಆದ್ರೂ ತುಂಬಾ ಒತ್ತಡ ಇದ್ದಿದ್ರಿಂದ ಟೈಟ್ಲ್ನು ಇವಾಗಲೇ ಅನೌನ್ಸ್ ಮಾಡಿದ್ವಿ. ಸೊ ಆದಷ್ಟು ಬೇಗ ಈ ಚಿತ್ರ ದೊಡ್ಡ ಪರದ ಮೇಲೆ ಬರ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ವರ್ಷಗಳ ಹಿಂದಿನ ಕಥೆ ಅಂತ ಬಂದಾಗ ತುಂಬಾ ವರ್ಕ್ ಮಾಡ್ಬೇಕಾಗುತ್ತೆ, ಅಂದ್ರೆ ಎಲ್ಲ ತಿಳ್ಕೊಬೇಕು ಅವಾಗ ಹೆಂಗಿತ್ತು ಏನು ಎತ್ತ ಅಂತ ಸರ್ ಹೇಳ್ತಿದ್ರು. ಆದ್ರೆ ಈಗ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಹೇಗ್ ನಡೀತು, ನಿಮ್ ಗಮನಕ್ಕೆ ಸರ್ಚಿಂಗ್ ಎಲ್ಲ ಹೇಗೆ? ಅಮ್ಮ ಸುಮಾರು ಒಂದು 200 ಕಥೆ ಕೇಳಿದ್ದೀನಿ. 200 ಕಥೆಯಲ್ಲಿ ಇಷ್ಟವಾಗಿದ್ದೆ 3. ಆ 3ರಲ್ಲಿ ಇದೊಂದು ಉಗ್ರಾಯುಧಮ್. ಜೊತೆಗೆ ಸುಲಭವಾಗ್ಲಿಲ್ಲ ನನಗೆ ಪಿಕ್ಚರ್ನ ರೆಡಿ ಮಾಡ್ಕೊಳ್ಳಿಕ್ಕೆ. ಇದನ್ನ ತೆಗೆಯುವಂತ ತಾಕತ್ ಇರ್ಬೇಕು ಯಾರಿಗೇ ಆಗ್ಲಿ. ಒಂದು ಛಲ ಇರಬೇಕು, ಒಂದು ವಿಷಯ ಗೊತ್ತಿರ್ಬೇಕು, ಟೆಕ್ನಿಕಾಲಿಟಿ ಗೊತ್ತಿರ್ಬೇಕು, ಹಿಸ್ಟ್ರಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಏನೇ ಆಗಿರ್ಲಿ, ನಾವೇನೇ ಸೃಷ್ಟಿ ಮಾಡಿದ್ರು ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಬಹಳ ತಿಳ್ಕೊಂಡಿರ್ಬೇಕು. ಆ ಒಂದು ಯೋಚನೆ ಮಾಡಿದಾಗ ನಮ್ಮ ಟೀಮ್ ಅಲ್ಲಿ ಹಲವಾರು ಜನ ಬುದ್ಧಿವಂತರಿದ್ದಾರೆ, ತಿಳ್ಕೊಂಡಿರೋರು ಇದ್ದಾರೆ, ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು, ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಇದನ್ನ ನಾವು ಸುಮಾರು 600-700 ವರ್ಷಗಳ ಹಿಂದೆ ಹೋಗ್ತಿದ್ವಿ ಅಂದ್ರೂ ಅದಕ್ಕೊಂದು ಕಾರಣ ಇದೆ. ಅಂಡ್ ಇಟ್ಸ್ ಪೀರಿಯಾಡಿಕಲ್ ಡ್ರಾಮಾ ಅಟ್ ದ ಎಂಡ್ ಆಫ್ ದ ಡೇ. ಇದನ್ನ ಹೇಗೆ ನಾವು ನಿಭಾಯಿಸ್ತೀವಿ, ಇದನ್ನ ಹೇಗೆ ನಾವು ಪರದ ಮೇಲೆ ತಗೊಂಡ್ಬರ್ತೀವಿ ಅನ್ನೋದು ನಮಗೂ ದೊಡ್ಡ ಚಾಲೆಂಜಿಂಗ್ ಆಗಿ ಇದೆ. ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲಸದ ಮೂಲಕ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಷ್ಟವಾಯ್ತು. ಯಾಕೋ ಈ ಪಾತ್ರನ ಮಾಡಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ. ಯಾವ್ದಾದ್ರು ಒಂದು ಹಿಸ್ಟಾರಿಕಲ್ ಪೀರಿಯಾಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು. ಅದನ್ನ ತೂಗುವಂತ ನಿರ್ದೇಶಕರು ಬೇಕು. ಯಾಕಂದ್ರೆ ನಮಗೆ ಒಳ್ಳೆ ಕ್ಯಾಪ್ಟನ್ ಕೌಂಟ್ ಆಗ್ತಾರೆ. ಅದನ್ನ ನನಗೆ ನಮ್ಮ ಪುನೀತ್ ಅವರಲ್ಲೇ ನನಗೆ ಕಾಣಿಸಿದ್ದು. ಬಹಳ ಹಳೆ ಪರಿಚಯ. ಅವತ್ತು ನಾವು ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ. ಸುಮಾರು 15-16 ವರ್ಷದಿಂದ ಪರಿಚಯ ನನಗೆ. ಅವ್ರ ಬಗ್ಗೆ ನನಗೆ ಗೊತ್ತಿತ್ತು. ಅವ್ರು ಮಾಡಿದಂಥ ಕೆಲಸಗಳು, ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ, KGF ಟ್ರಾವೆಲ್ ಮಾಡಿದ್ದಾಗಲಿ, ಆಮೇಲೆ ನನ್ನ ಕಸಿನ್ ಗುರು ಅವ್ರ ಜೊತೆ ಒಂದು ಫಿಲ್ಮ್ ಅನೌನ್ಸ್ ಮಾಡಿದ್ದಾಗಲಿ ಎಲ್ಲ ನನ್ನ ಗಮನದಲ್ಲಿತ್ತು. ಸೊ ಯಾಕೆ ಇದನ್ನೊಂದು ಪ್ರಯತ್ನ ಮಾಡಬಾರ್ದು ಅಂದಾಗ ನನಗೆ ಇವ್ರು ಬಿಟ್ಟು ಇನ್ಯಾರು ಸದ್ಯಕ್ಕೆ ನನಗೆ ಕಾಣಿಸ್ಲಿಲ್ಲ. ಇವ್ರು ಬಿಟ್ಟು ಇನ್ಯಾರು ಇದನ್ನ ಮಾಡ್ಬೋದು ಅಂತ ನನಗೆ ಅನ್ನಿಸ್ಲಿಲ್ಲ ಸದ್ಯಕ್ಕೆ. ಸೊ ಇವ್ರ ಜೊತೆ ಅದು ಸಿಕ್ಕಿರೋದು ನನಗೂ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ. ಅದನ್ನ ಆಮೇಲೆ ಹೇಳ್ತೀನಿ ನಾನೇನು ಅಂತ. ಅದನ್ನ ಹೆಂಗ್ ಮಾಡ್ತೀನಿ ಅಂತ ಅದು ನನ್ನ ಪ್ರಾಬ್ಲಮ್ ಅಂತ ನಾನು ಮಾಡ್ಕೊಂಡ್ಬಿಡ್ತೀನಿ. ನಿನಗೆ ಈಗ ಹೇಳ್ಬಿಟ್ಟು ಇನ್ಯಾರ ಕೇಳಿಸ್ಕೊಂಡ್ಬಿಟ್ಟು ಅದೇನೋ ತೊಂದರೆ ಆಗ್ಬಿಡೋದು ಬೇಡ ಅಂತ. ಬಟ್ ಸಮ್ ಹೌ ಅಲ್ಲಿ ಮ್ಯಾನೇಜ್ ಮಾಡೋಣ. ಏನೋ ಒಂದು ಥಾಟ್ ಇದೆ, ಏನೋ ಒಂದು ಲಾಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ. ಏನೇ ಆಗಲಿ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಹಿಸ್ಟ್ರಿನ ನಾವು ಹೇಗೆ ಟಚ್ ಮಾಡಬಲ್ಲೆವು, ಅಲ್ಲಿ ಪಾತ್ರಗಳನ್ನ ನಾವು ಹೇಗೆ ಸೃಷ್ಟಿ ಮಾಡಬಲ್ಲೆವು, ಆ ಪಾತ್ರಗಳ ಸೃಷ್ಟಿಯಾದ ಮಾತ್ರಕ್ಕೆ ಆ ಕಥೆಯಲ್ಲಿ ಹೇಗೆ ನಾವು ತೂಗಬಲ್ಲೆವು, ಇದನ್ನೆಲ್ಲ ಕೌಂಟ್ ಆಗುತ್ತೆ. ಸೊ ಅದಷ್ಟನ್ನು ಬಹಳ ಚೆನ್ನಾಗಿ ಬಹಳ